ನಮಸ್ತೆ, ಹೇಳಿ ಏನ್ ಹೇಳ್ತೀರಾ? ಎಲ್ಲದರ ರೇಟು ಜಾಸ್ತಿ ಆಗ್ತಾ ಇದೆ, ಏನ್ ಹೇಳ್ತೀರಾ? ಯಾವ ರೀತಿ ಹೊರೆ ಹಾಕ್ತಿದೆ ತಮ್ಗೆ? ಮೇಡಮ್ ಖಂಡಿತವಾಗ್ಲೂ ಇದು ಪ್ರತಿಯೊಬ್ಬರಿಗೂ ಹೊರೆ ಆಗ್ತಿದೆ. ಇದು ಯಾವುದೇ ಪಕ್ಷ ಬಂದ್ರು ಕೂಡ ಅದೇ ಕೆಲಸ ಮಾಡ್ತಾರೆ ಮೇಡಮ್. ಲಾಸ್ಟ್ ಟೈಮ್ ಬಂದ ಬಿಜೆಪಿ ಬಂದಾಗ ಇದೇ ಕೆಲಸ ಮಾಡಿತ್ತು. ಕಾಂಗ್ರೆಸ್ ಸರ್ಕಾರ ಕೂಡ ಬಂದು ಇದೇ ಮಾಡಿದೆ. ನಮ್ಮ ರಾಜ್ಯಕ್ಕೆ 3 ಸರ್ಕಾರದಿಂದ ಕರ್ನಾಟಕದಲ್ಲಿ ಬಿಜೆಪಿ ಆಗ್ಲಿ ಅಥವಾ ಕಾಂಗ್ರೆಸ್ ಆಗ್ಲಿ ಅಥವಾ ಜೆಡಿಎಸ್ ಆಗ್ಲಿ ಈ 3 ಕೂಡ ಸರಿಯಾಗಿ ಆಡಳಿತ ನಡೀತಾ ಇಲ್ಲ ಮೇಡಮ್. ಓಕೆ, ಯಾವ ಸರ್ಕಾರ ಬಂದ್ರು ಕೂಡ ಜನಸಾಮಾನ್ಯರ ಮೇಲೆ ಬರೆ ಹಾಕೋದು ಹೇಳ್ತಿದ್ದೀರಾ? ಓಕೆ, ಖಂಡಿತವಾಗ್ಲೂ ನೋಡಿ, ಈಗ ನಾವು ಓಟ್ ಹಾಕ್ತೀವಿ, ನಾವು ಓಟ್ ಹಾಕೋರು ಎಲ್ಲಾರು ದುಡ್ಡು ಖರೀದಿ ಮಾಡ್ಬೇಕು ಪ್ರತಿಯೊಂದು ಕೂಡ. ಓಕೆ, ನೋಡಿ ಜನರ ಮೇಲೆ ಹೊರೆ, ಈಗ ಜನರಿಗೆ ಬರೆ ಬೀಳೋದು. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಕುಣಿಗಲ್ನಿಂದ ರಂಗಸ್ವಾಮಿ ಕರೆ ಮಾಡಿದ್ದಾರೆ. ರಂಗಸ್ವಾಮಿ ಅವರೇ ನಮಸ್ತೆ. ನೀವ್ ಹೇಳ್ಬೇಕು, ಏನ್ ಹೇಳ್ತೀರಾ? ಪಾಪ್ಯುಲೇಷನ್ ಜಾಸ್ತಿ ಇದೆ, ರೇಟ್ ಜಾಸ್ತಿ ಮಾಡ್ತಾರೆ. ಯಾವುದೇ ಪಕ್ಷ ಬಂದ್ರು ಇದೇ ಗೊಳೆ ಇವ್ರದ್ದು. ಯಾವ ಪಕ್ಷ ಬಂದ್ರು ಹಿಂಗೇನೆ, ಯಾರೇ ಬಂದ್ರು ಇದೇ ಗೊಳೆನೆ ಇವ್ರದ್ದು. ಅವ್ರೇನಾದ್ರು ಮಾಡ್ಕೊಂಡ್ರಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಮಧ್ಯಾಹ್ನದಲ್ಲಿ, ನನಗೆ 6 ತಿಂಗಳಿಂದ ಇದ್ರ ಕಾಸು ಕೊಟ್ಟಿಲ್ಲ ಅಂತ ನನಗೆ ಗೊತ್ತಾ ಇಲ್ಲ. ಕೂತ್ಕೊಂಡು ಅಧಿಕಾರ ಮಾಡ್ತಾರೆ, ಮಾಡ್ತಾರೆ ಮೇಡಮ್ ಇವರು. ಅಕ್ಕಿ ದುಡ್ಡು ಬರ್ತಾ ಇಲ್ವಾ ತಮ್ಗೆ? ಅಕ್ಕಿ ದುಡ್ಡೆಲ್ಲ ಗೃಹಲಕ್ಷ್ಮಿ ಜನ ನಮ್ಗೆಲ್ಲ 3 ಯಾವ ಜನಕ್ಕೂ ಬರ್ತಾ ಇದಾರೆ. ಇವ್ರೇನ್ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಒಬ್ಬ ಹಣಕಾಸಿನ ಮಂತ್ರಿ, ಚೀಫ್ ಮಿನಿಸ್ಟರ್, ಇವ್ರೇನ್ ಮಾಡ್ತಾರೆ ಕೂತ್ಕೊಂಡು? ನಾನು ಹಾಕಿಸ್ತೀನಿ ಅಂತ ಹೇಳಿದ್ರು, ನನ್ ಗಮನಕ್ಕೆ ಬಂದಿರ್ಲಿಲ್ಲ. ಹಾಕ್ತೀನಿ ಅದೇ ಕತೆ ಕೊಟ್ಬಿಟ್ಟು ಊಟಕ್ಕಾಗ್ತೀನಿ ಕೊಡಿ ಅಂತ ಯಾರು ಹೇಳಿದ್ರು? ದೇಶ ಕೊಡಿ ಅಂತ ಹೇಳಿ ಪಾಪ ನೀವೊಂದ್ 2,000 ರೂಪಾಯಿ ಬರುತ್ತೆ ಅಂತ ಅದಕ್ಕೊಂದಿಷ್ಟು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀರಾ. ಈಗ ಸಡನ್ ಆಗಿ ಹಿಂಗ್ ಸ್ಟಾಪ್ ಮಾಡಿ ನಿಮಗೆ ಕಷ್ಟ ಆಗ್ತಿರೋದು. ನೋಡೋಣ, ಹಾಕ್ತೀನಿ ಅಂತ ಹೇಳಿದಾರೆ, ಯಾವಾಗ ಹಾಕ್ತಾರೆ ಅಂತ ನೋಡೋಣ. ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ ಅವರೇ ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ, ಹೇಳಿ. ಹೇಳಿ ಮೇಡಮ್, ನಾವು ಎಚ್.ಡಿ. ಮೈಸೂರು ಜಿಲ್ಲೆ. ನಿಮ್ಮ ಹೆಸರು ಹೇಳಿ. ನಮ್ಮ ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ ಹೇಳಿ. ಮೇಡಮ್, ನಾವು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಮತ್ತೆ ಮೆಟ್ರೋ ಅವೆಲ್ಲ ರೈಟ್ ದರ ಏರಿಕೆ ಆಯ್ತು. ನೀವು ಮೆಟ್ರೋದಲ್ಲಿ ಓಡಾಡ್ತೀರಾ? ಬೆಂಗಳೂರಿಗೆ ಬಂದ್ರೆ ಹೌದು. ನಮ್ದು ಕಾಲ್ ಬಂತಾ ಇದೆ ಮೇಡಮ್. ನಮ್ಗೆ ಸ್ವಲ್ಪ ಸರ್ಕಾರ ಮೋಸ ಮಾಡ್ತಾ ಇದೆ. ಹಾಗೇನೆ ನೋಡಿ, ಎಚ್.ಡಿ. ಕೋಟೆ ಬಂತು. ಮೇಡಮ್ ಹೇಳಿ. ಏನು ಅಭಿವೃದ್ಧಿ ಆಗಿಲ್ಲ ನಿಮ್ ಎಚ್.ಡಿ. ಕೋಟೆಯಲ್ಲಿ? ಏನು ಅಭಿವೃದ್ಧಿ ಆಗ್ತಿಲ್ಲ ಅಂತ ನೀವ್ ಹೇಳ್ತಿರೋದು? ಅಭಿವೃದ್ಧಿ ಆಗ್ತಾ ಇಲ್ಲ, ಮತ್ತೆ ಕೋಟೆ ಆಗ್ತಾ ಇಲ್ಲ, ಮತ್ತೆ GPS ಆಗ್ತಾ ಇಲ್ಲ. ನಮ್ಗೆ ಸರ್ಕಾರ ಮೋಸ ಮಾಡ್ತಾ ಇದೆ. ಸರ್ಕಾರ ಮೋಸ ಮಾಡ್ತಿದೆ, ನುಡಿದಂತೆ ನಡೀತಾ ಇಲ್ಲ ಅಂತ ಹೇಳ್ತಿದ್ದೀರಾ ಕಾಂಗ್ರೆಸ್ ಸರ್ಕಾರ? ಹೌದೌದು, ಕಾಂಗ್ರೆಸ್ ಸರ್ಕಾರ ಸಖತ್ ಮೋಸ ಇದೆ. ಸಖತ್ ಮೋಸ ಇದೆ. ಆಯ್ತು, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಅವರೇ. ಗಣೇಶ್ ಕರೆ ಮಾಡಿದ್ದಾರೆ. ಗಣೇಶ್ ಅವರೇ ನಮಸ್ತೆ. ದಾವಣಗೆರೆಯಿಂದ ಗಣೇಶ್. ಆಯ್ತು, ಹೇಳಿ ಗಣೇಶ್. ಅಲ್ಲ, ಶಿವಮೊಗ್ಗದಿಂದ. ಆಯ್ತು, ಹೇಳಿ ಮೇಡಮ್. ನಾನು ಇದನ್ನ ನೋಡ್ತಾ ಇದ್ದೀನಿ ನಿಮ್ ಕಾರ್ಯಕ್ರಮನ. ಹೇಳಿ. ಆದ್ರೆ ಇವರು ಈ ತರ ಮಾಡೋಕ್ಕಿಂತ ಅದನ್ನ ವಾಪಸ್ ತಗೊಳ್ಳೋದು ಎಷ್ಟು ವಾಸಿ ಅನ್ಸುತ್ತಪ್ಪ. ಯಾವ್ದನ್ನ? ಗ್ಯಾರಂಟಿ ಫ್ರೀ ಲಗನ್, ಇದು ಫ್ರೀ ಕೊಟ್ಟು ಗ್ಯಾರಂಟಿ ವಾಪಸ್ ತಗೊಂಡು ಎಲ್ಲಾ ರೇಟ್ ನಿಲ್ಲಿಸ್ಬಿಟ್ರೆ ಸರ್ಕಾರ ನಡೆಸಬಹುದಲ್ಲ. 5 ಗ್ಯಾರಂಟಿನೂ ವಾಪಸ್ ತಗೊಳ್ಳಿ ಅಂತ ಹೇಳ್ತೀರಾ? ಅಲ್ಲ, ಈಗ 5 ಗ್ಯಾರಂಟಿನೂ ವಾಪಸ್ ತಗೊಳ್ಳಿ ಅಂತೀರಾ? ಅದ್ರಲ್ಲಿ ಕೆಲವೊಂದನ್ನ ಎಲ್ಲದನ್ನು ವಾಪಸ್ ತಗೊಂಡು ಇರೋದ್ರಿಂದ ಇಂಪ್ರೂವ್ ಮಾಡಿ ಅಭಿವೃದ್ಧಿ ಕೆಲಸ ಮಾಡೋದ್ ಬಿಟ್ಟು ಇವ್ರು ಯಾರನ್ನೋ ಮೆಚ್ಚಕ್ಕೆ ಯಾಕೆ ಈ ತರ ಮಾಡ್ಬೇಕು? ಮುಖ್ಯಮಂತ್ರಿಗಳು ಅಷ್ಟು ಜ್ಞಾನ ಇಲ್ವಾ? ಅಲ್ಲ, ಇದನ್ನು ನಾನು ಹೇಳ್ಕೊಡ್ಬೇಕು ಅವರಿಗೆ, ಜನಗಳಿಗೆ. ಈ ತರ ಯಾಕೆ ಜನಗಳಿಗೆ ದಾರಿ ತಪ್ಪಿಸಿ ಮೋಸ ಮಾಡಿ ಗ್ಯಾರಂಟಿ ಕಾರ್ಡ್ ಕೊಟ್ಟು ಈ ತರ ಮಾಡೋದಕ್ಕಿಂತ ಅವ್ರಿಗೆ ಏನಾದ್ರು ಸ್ವಲ್ಪ ಅನ್ಸಲ್ವಾ? ಮನುಷ್ಯತ್ವ ಅಂತ ಏನೇನು ಇಲ್ವಾ ಅವ್ರಿಗೆ? ನೋಡೋಣ, ಹಾಗಿದ್ರೆ ಏನಾದ್ರು ರೇಟ್ ಜಾಸ್ತಿ ಆಗ್ತಿದೆಯಲ್ಲ ಅವೆಲ್ಲ ಕಡಿಮೆ ಮಾಡ್ತಾರ ಹೆಂಗೆ ಅಂತ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ನಂಜುಂಡಸ್ವಾಮಿ ಕರೆ ಮಾಡಿದ್ದಾರೆ. ನಮಸ್ತೆ ನಂಜುಂಡಸ್ವಾಮಿ ಅವರೇ. ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಎಸ್, ಪ್ರತಿಯೊಬ್ರು ಕೂಡ ಹೇಳ್ತಾ ಇರೋದಷ್ಟೇನೆ. ಕೆಲವೊಂದಿಷ್ಟು ಜನ ಹೇಳ್ತಾರೆ ಗ್ಯಾರಂಟಿ ನಮಗೆ ಬೇಡವೇ ಬೇಡ, ಏನ್ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾರೋ ಅದನ್ನ ವಾಪಸ್ ತೆಗೆದುಕೊಳ್ಬಿಡ್ಲಿ. ಏನು ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ, ಎಲ್ಲದರ ಬೆಲೆ ಏರಿಕೆ ಕೂಡ ಆಗ್ತಿದೆ, ಅದ್ಯಾವುದು ಬೇಡ, ಅಭಿವೃದ್ಧಿ ಕಾರ್ಯಗಳಾಗ್ಲಿ ಬೆಲೆ ಏರಿಕೆ ಮಾಡೋದು ಬೇಡ ಅಂತ. ಮತ್ತೊಂದಿಷ್ಟು ಜನ ನಾವು ಗ್ಯಾರಂಟಿ ಹಣವನ್ನ ನೆಚ್ಕೊಂಡಿದ್ವಿ, ಒಂದಷ್ಟು ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿದ್ವಿ, ಗೃಹಲಕ್ಷ್ಮಿ ಬಂದು 3 ತಿಂಗಳಾಗಿದೆ, ಅಕ್ಕಿ ದುಡ್ಡು ಬಂದು 5 ತಿಂಗಳಾಗಿದೆ, ಏನ್ ಮಾಡೋದು ಅಂತಿದ್ದಾರೆ. ನಂಜುಂಡಸ್ವಾಮಿ ಅವರೇ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಹೇಳಿ, ಏನ್ ಹೇಳ್ತೀರಾ ಬೆಲೆ ಏರಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೇಡಮ್, ಬೆಲೆ ಏರಿಕೆ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ. ಸರ್ಕಾರ ಯಾವುದೇ ಬರಲಿ
ಅದು ಪಕ್ಷಕ್ಕೆ ಸೀಮಿತವಲ್ಲ. ಓಕೆ. ಹಾ. ಯಾರು ಬಂದ್ರು ಅದು ಆಗಂತದ್ದೇ, ಜನಸಾಮಾನ್ಯರಿಗೆ ಜೇಬು ಕತ್ತಿ ಬೀಳ ಅಂತದ್ದೇ. ಹ್ಮ್. ಅದಕ್ಕೆ ಏನ್ ಪರಿಹಾರ ಕಂಡುಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಗಳು ಯೋಚನೆ ಮಾಡಬೇಕು. ಹೌದು, ಅದು ಕರೆಕ್ಟ್. ಅದಕ್ಕೆ ಬೇಕಾದಂತ ಒಂದು ಉದ್ಯೋಗ ಇರ್ಬೋದು, ಹೌದು, ಒಂದು ತಲಾದಾಯ ಇರ್ಬೋದು, ಹ್ಮ್, ಮನುಷ್ಯನ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದಾಗ ಮೇಡಮ್ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ. ಖಂಡಿತ ಹೌದು, ಎಕ್ಸಾಕ್ಟ್ಲಿ ರೈಟ್. ಬಟ್ ಆ ನಿಟ್ಟಿನಲ್ಲಿ ಏನು ಮಾಡ್ತಾನೆ ಇಲ್ವಲ್ಲ ಸರ್ಕಾರದಿಂದ. ಬರೀ ಅವ್ರವ್ರು ಕಿತ್ತಾಡ್ಕೊಳ್ತಿದ್ದಾರೆ, ನಮಗ್ ಕುರ್ಚಿ ಬೇಕು, ನಮಗ ಅದು ಬೇಕು ಇದು ಬೇಕು ಅಂತ ಹೇಳಿ. ಜನ ಅವರು ಚುನಾವಣೆಗೆ ಬರೋಕ್ಕಿಂತ ಮುಂಚೆ ಅಷ್ಟೇನೆ, ಗೆದ್ದಾದ್ಮೇಲೆ ಅದು ಯಾವುದೂ ಇಲ್ಲ. ಮತ್ತೆ ಎಲೆಕ್ಷನ್ ಬಂದಾಗ ಮತ್ತೆ ಶುರು ಮಾಡ್ತಾರೆ. ಥ್ಯಾಂಕ್ ಯು ಸರ್ ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ನಾಗೇಶ್ ಅಂತ. ನಾಗೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಏನ್ ಹೇಳ್ತೀರಾ, ನಿಮ್ಮ ಅಭಿಪ್ರಾಯ ಏನು? ಏನಿಲ್ಲ ಮೇಡಮ್, ಬೆಳಿಗ್ಗೆ ಬೆಳಿಗ್ಗೆ ಕಂಡು ಬಾವಿಗೆ ರಾತ್ರಿ ಬಿದ್ರು ಅಂತಾರಲ್ಲ, ಆ ರೀತಿಯಾದಂತ ಸರ್ಕಾರ. ಜೊತೆಗೆ ಖಾರದ ಪುಡಿ ಬೆಳಿಗ್ಗೆ ಹೊತ್ತೆ ಹೆಚ್ಚಿ ಮೋಸ ಮಾಡ್ತಾ ಇದಾರಲ್ಲ, ಆ ರೀತಿಯಾದಂತ ಸರ್ಕಾರ ಇದು. ಜನ ಎರ್ಚಿಸ್ಕೊಳ್ತಿದ್ದೀರಲ್ಲ ಮೇಡಮ್, ಜನ ಎರ್ಚಿಸ್ಕೊಳ್ತಿದ್ದೀರಲ್ಲ ಖಾರದ ಪುಡಿನ ಬೆಳಗ್ಗೆನೆ. ಮೇಡಮ್, ಬೆಳಿಗ್ಗೆ ಹೊತ್ತೆ ಹೆಚ್ಚುತ್ತಾ ಇದಾರೆ, ನಮ್ಮ ಕಣ್ಣು ಕಾಣ್ತಾ ಇಲ್ಲ. ಕೆಲವು ಮಹಿಳೆಯರು ಬೇಜಾರ್ ಮಾಡ್ಕೋಬಹುದು, ಕೆಲವು ಮಂದಿ ಕೆಲವ್ರಿಗೆ ಈಗ ಅವೇರ್ನೆಸ್ ಬಂದಿದೆ. ಬಟ್ ಕೆಲವು ಮಂದಿ ಆ 2,000 ಬರ್ತದಲ್ಲ ಅಂತ, ಬಟ್ ಅವ್ರ ಗಂಡಿನ ಜಾಬದಲ್ಲಿ 6,000 ಹೋಗ್ತಾ ಇದೆ ಮೇಡಮ್. ಅದನ್ನ ಯೋಚನೆ ಮಾಡ್ತಾ ಇಲ್ಲ. ಹೌದು, ಅದು ಬರ್ತಾ ಇಲ್ಲ ಸರ್. ನೋಡಿ, ಗೃಹಲಕ್ಷ್ಮಿನೂ ಬರ್ತಿಲ್ಲ, ಒಂದ್ 3 ತಿಂಗಳಾಗಿದೆ. ಹಾಕ್ತೀನಿ ಅಂತ ಹೇಳಿದ್ದಾರೆ, ಬಟ್ ಹಾಕಿಲ್ಲ. ಅದು ಹಾಕದ ಮೇಲೇನೆ ಗೊತ್ತು ಅದು 3 ತಿಂಗಳದ್ದು ಒಟ್ಟಿಗೆ ಹಾಕ್ತಾರೋ ಅಥವಾ 1 ತಿಂಗಳದಷ್ಟೇ ಹಾಕ್ತಾರೋ 2 ತಿಂಗಳದ್ದು ಕೊಡ್ತಾರೋ ನೋಡೋಣ. ಥ್ಯಾಂಕ್ ಯು ನಾಗೇಶ್ ಅವರೇ, ನಮ್ಮ ಜೊತೆ ಕರೆ ಮಾಡಿ ಮಾತನಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಂಜುನಾಥ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಮಂಜುನಾಥ್ ಅವರೇ, ಏನ್ ಹೇಳ್ತೀರಾ? ಮೇಡಮ್, ಇವರಿಗೆ ಫ್ರೀ ಕೊಡುತ್ತ ಯಾರು ಕೇಳಿದ್ರು? ಇವ್ರ ಎಲೆಕ್ಷನ್ ಇವ್ರು 100 ಮೆಜಾರಿಟಿ ಬರಕ್ಕೆ ಇವರು ಫ್ರೀ ಅಂತ ಘೋಷಣೆ ಮಾಡಿ ಗಂಡನ್ ಕಿತ್ತಿ ಹೆಂಡತಿ ಕೊಡ್ತಿದ್ದಾರೆ. ಅಲ್ಲ, ಅವ್ರೇನೋ ಘೋಷಣೆ ಮಾಡಿದ್ರು, ಜನ ಎಂತವ್ರು, ಜನರಿಗೆ ಬುದ್ಧಿ ಬೇಡವಾ, ನಮಗ್ ಬುದ್ಧಿ ಬೇಡವಾ? ನಾವೇ ತಾನೇ 136 ಕೊಟ್ಟಿದ್ದು. ಹೌದ್ ಮೇಡಮ್, ಬುದ್ಧಿ ಇಲ್ಲ, ಹೆಣ್ಮಕ್ಳು ಬುದ್ಧಿ ಇಲ್ಲ ಹಾಕಿದ್ರು. ಈಗ ಗಂಡನ್ ಕಿತ್ತಿ ಹೆಂಡತಿ ಕೊಡ್ತಿದ್ದಾರೆ. 2,000 ರೂಪಾಯಿ ಕೊಟ್ಬಿಟ್ರೆ ತಿಂಗಳಿಗೆ ಅವ್ರ ಬಂಗ ತಿರುಗುತ್ತ ಜನಗಳದು. ಅಲ್ಲ, 2,000 ಕೊಟ್ಟಿದ್ದಾರೆ, ಇಲ್ಲಿ ಬೇರೆ ಬೇರೆ ರೇಟ್ ಜಾಸ್ತಿ ಆಗಿದೆ, ಅದರಿಂದ ಅಲ್ಲಿಗೆ ಬರ್ತಾ ಇದೆ. ಎಲ್ಲದೂ ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಂಜುನಾಥ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಮಂಜುನಾಥ್ ಅವರೇ, ನಿಮ್ಮ ಅಭಿಪ್ರಾಯ ಏನ್ ಹೇಳಿ? ಮೇಡಮ್, ನಾನು ಹೇಳ್ತಿರೋದು ಮಿನಿಮಮ್ ವೇಜಸ್ ಯಾಕೆ ಮಾಡಲ್ಲ ಅಂತ. ಏನ್ ಹೇಳಿ? ಇಷ್ಟೆಲ್ಲ ಬೆಲೆ ಏರಿಕೆ ಮಾಡೋ ಬದಲು ಮಿನಿಮಮ್ ಯಾರ್ಯಾರು ದುಡಿತಿದಾರಲ್ಲ ಅವರಿಗೆಲ್ಲ ಮಿನಿಮಮ್ ವೇಜಸ್ ಫಿಕ್ಸ್ ಮಾಡ್ಬೇಕಲ್ಲ. ಅದೇ ಎಷ್ಟು ಜನ ದುಡಿತಿದ್ದಾರೆ, ಅವ್ರ ಯೋಗ್ಯತೆಗೆ ಮೀರಿ ಕಮ್ಮಿನೇ ದುಡಿತಿದ್ದಾರೆ. 5,000-10,000 ಸಾವಿರ ದುಡಿತಾರೆ ಒಂದೊಂದು ಫ್ಯಾಕ್ಟ್ರಿಯಲ್ಲಿ. ಅಲ್ಲಿ ESI PF ಏನು ಇರಲ್ಲ. ಈಗ ನಮ್ ಸಂತೋಷ್ ಲಾಡ್ ಅವರು ಇವೆಲ್ಲ ರಾಜಕೀಯ ಮಾತಾಡೋದ್ ಬಿಟ್ಬಿಟ್ಟು ಫೀಲ್ಡ್ ಇಳಿಯೋದು, ಒಂದ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಡ್ಡೆ ಆಗ್ಲಿ, ಬೆಂಗಳೂರಲ್ಲೇ ಆಗ್ಲಿ, ಹುಬ್ಳಿಯಲ್ಲೇ ಆಗ್ಲಿ, ಅವಾಗ ಗೊತ್ತಾಗುತ್ತೆ ಎಷ್ಟ್ ಜನಕ್ಕೆ ಮಿನಿಮಮ್ ವೇಜಸ್ ಕೊಡ್ತಿದ್ದಾರೆ. ESI PF ಮಾಡಿದ್ರೆ ಆಸ್ಪತ್ರೆಗೆ ಹೋಗೋದ್ ತಪ್ಪುತ್ತೆ. ESI ಎಷ್ಟೋ ಬೆನಿಫಿಟ್ಸ್ ಇದಾವೆ. ಸರ್ಕಾರಿ ಹಾಸ್ಪಿಟಲ್ ಹೋಗಿ ಅಂತ ಹೇಳ್ತಾರೆ, ಅಲ್ಲಿ ಬೇಕಾದಂತ ಮೂಲಭೂತ ಸೌಕರ್ಯಗಳೇ ಇರಲ್ಲ. ಓಕೆ, ನೋಡೋಣ ಆ ಬಗ್ಗೆ ಏನ್ ಗಮನ ಹರಿಸ್ತಾರೆ ಅಂತ. ಥ್ಯಾಂಕ್ ಯು ಮಂಜುನಾಥ್ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಆನಂದ್. ಆನಂದ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ ಆನಂದ್ ಅವರೇ, ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಅದೇ ಈಗ ಒಂದು ಮಕ್ಕಳ ಬರುತ್ತೆ, ಮಕ್ಕಳ ಸಮಾಧಾನ ಮಾಡ್ಬೇಕು ಅಂದ್ರೆ ನಾವು ದುಡ್ಡು ಕೊಡ್ತೀವಿ. ಹೌದು, ಏನಾದ್ರೂ ಕೊಡಿಸ್ತೀವಿ, ಇಷ್ಟ ಆಗಿದ್ ಕೊಡ್ಸೋದು, ತಿಂಡಿ ಕೊಡ್ಸೋದು. ಹೌದು, ತಿಂಡಿ ಕೊಡ್ತೀವಿ, ಸಮಾಧಾನ ಆಗುತ್ತೆ. ಈ ಗ್ಯಾರಂಟಿ ಪಂಚಾಯತ್ ಕೊಟ್ಟಿದಾರಲ್ಲ, ಅದ್ರ ಏನು ಉಪಯೋಗ? ತಗೊಂಡವ್ರ ಜನ ಹೇಳ್ಬೇಕು ಗ್ಯಾರಂಟಿಯಿಂದ ಏನು ಉಪಯೋಗ ಆಗ್ತಿದೆ. ಈಗ ಬಡವೇ ಕೊಡ್ಲಿ, ಓಕೆ, ಎಮ್ಮು ಕೊಡ್ಲಿ, ಏನ್ ತೊಂದ್ರೆ ಇಲ್ಲ. ಈಗ ಈಗಿರೋ ಸಿಚುವೇಶನ್ ಪ್ರಕಾರ, ಈಗಿರೋ ಬಜೆಟ್ ಪ್ರಕಾರ ಏನ್ ಮಾಡ್ಬೇಕು ಮಾಡ್ಬೇಕು ಅಲ್ವೇ? ಈಗ ಎಷ್ಟೊಂದು ತ್ವರೆ ಆಗಿದೆ ನೋಡಿ. ನೀವ್ ಹೇಳ್ತಾ ಇರೋದು ಇದೆಲ್ಲ ಗ್ಯಾರಂಟಿಯಿಂದನೇ ಹೊರೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಇನ್ನು ಬೆಂಗಳೂರಿಂದ ಆನಂದ್ ಕರೆ ಮಾಡಿದ್ದಾರೆ. ಆನಂದ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಆನಂದ್ ಅವರೇ, ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ? ಮೇಡಮ್, ಈ ತರ ಸರ್ಕಾರ ಯಾವತ್ತು ನೋಡಿ, ನಮ್ದು 30 ವರ್ಷ ನಾವು ಒಟ್ಟು ಸರ್ವಿಸ್ ಅಲ್ಲಿ ಇವತ್ತು ನೋಡಿದ್ರೆ ನಾವು ರಾಜಕೀಯದಲ್ಲಿ ಈ ತರ ಸರ್ಕಾರ ಯಾವ್ದು ಉಚಿತ ಮಾಡ್ಬಿಟ್ಟು ಎಲ್ಲಾ ತೊಂದರೆಗಳು ಮಾಡ್ಕೊಂಡು. ಅಲ್ಲ, ಸರ್ಕಾರ ಈಗ ನೀವು ಸಿದ್ದರಾಮಯ್ಯ ಅವ್ರನ್ನ ಕೇಳಿದ್ರೆ ಸರ್ ಏನ್ ಸರ್ ಹಿಂಗಾಗ್ತಿದೆ ಅಂದ್ರೆ ಏನ್ ಹೇಳ್ತಾರೆ ಗೊತ್ತಾ? ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾರೆ. ಅಲ್ಲಿ ಹಿಂಗ ಆಗ್ತಿದೆ, ನಾವೇನ್ ಮಾಡೋದಕ್ಕಾಗತ್ತೆ? ಕೇಂದ್ರದ ಲೀಸ್ಟ್ ಏನು ಕೊಟ್ಟಿರಲ್ಲ, ಕೊಟ್ಟಿದ್ದಾರೆ ಅವರು. ಅದು ಇದು ಮಾಡ್ತಾರಲ್ಲ, ಇವ್ರು ಅವ್ರ ಮೇಲೆ ಗೂಬೆ ಅಂತ ಹೇಳ್ತಾರೆ ಬಿಟ್ರೆ ಹಂಗೆ ಮಾಡೋದು. ಅವ್ರ ಮೇಲೆ ಗೂಬೆ ಕೂರಿಸ್ತಾರೆ, ಇವ್ರು ಅವ್ರ ಮೇಲೆ ಗೂಬೆ ಕೂರಿಸ್ತಾರೆ. ಮೊನ್ನೆ ಬಸ್ ರೇಟ್ ಜಾಸ್ತಿ ಆಗಿದ್ದಕ್ಕೂ ಹಂಗೆ ಹೇಳಿದ್ರಲ್ಲ, ಟಿಕೆಟ್ ರೇಟು
ಸಾಲ ಮಾಡಿ ಹೋಗಿದ್ರು ಬಿಜೆಪಿ ಅವರು, ನಾವೇನ್ ಮಾಡೋಣ ಅಂತ ಅಂದ್ರು. ಅಂತ ಹೇಳ್ತಾರೆ. ಮೆಟ್ರೋ ರೇಟ್ ಹೇಳ್ತಾರೆ, ಅದು ಕೇಂದ್ರಕ್ಕೂ ಬರುತ್ತೆ ಅಂತಾರೆ, 50-50 ಬರುತ್ತೆ, ನಾವೇನ್ ಮಾಡೋಣ ಅಂತಾರೆ. ಇನ್ ಹಾಲಿನ ರೇಟ್ ಕೇಳಿದ್ರೆ ಮೊನ್ನೆ ರೇಟ್ ಆಗಿದ್ದು 50 ml ಜಾಸ್ತಿ ಮಾಡಿದ್ವಿ, ಅದಕ್ಕೆ ಜಾಸ್ತಿ ತಗೊಂಡ್ವಿ ಅಂತಾರೆ. ಓಕೆ, ಥ್ಯಾಂಕ್ ಯು ಆನಂದ್ ಅವರೇ ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಹದೇವಪ್ಪ. ಮಹದೇವಪ್ಪ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಮಹದೇವಪ್ಪ ಅವರೇ, ಏನ್ ಹೇಳ್ತೀರಾ? ಯಾಕದ್ನ್ಯಾ? ಹಲೋ ಹೇಳಿ, ಕೇಳಿಸ್ತಾ ಇದೆ, ಮಾತಾಡಿ. ಮೇಡಮ್ ಈಗ ಏನು ಅಂದ್ರೆ ಈ ಗೃಹಲಕ್ಷ್ಮಿ ಹಣ ಒಂದು ಎಲ್ಲಾರು ಹೇಳ್ಕೊ ಬಂದ್ರು, ಗೃಹಲಕ್ಷ್ಮಿ ಏನಾದ್ರು ಆಗ್ಲಿ ಮೇಡಮ್. ಈಗ ಏನಾಯ್ತು ಅಂದ್ರೆ ಹೆಂಗಸರಿಗೆ ಈಗ ಈ ಬಸ್ಸಿನ ವ್ಯವಸ್ಥೆ ಮಾಡಿ ಗಂಡಸರಿಗೆಲ್ಲ ಊಟ ಉಪಚಾರ ಮತ್ತೆ ಸೌಕರ್ಯ ಇಲ್ಲ ಹಾಳಾಗ್ತಾ ಇದೆ. ಪ್ರತಿನಿತ್ಯ ಅವರೇ ಎಲ್ಲ ಬಸ್ ಓಡಾಡೋದು. ಇನ್ನೂ ಓಡಾಡ್ತಿದಾರಾ? ಸ್ಟಾರ್ಟಿಂಗ್ ಅಲ್ಲೇನೋ ಓಡಾಡ್ತಾರಪ್ಪ, ದೇವಸ್ಥಾನ ಅಲ್ಲಿ ಇಲ್ಲಿ ಅನ್ಕೊಂಡು ಇನ್ನೂ ಓಡಾಡ್ತಿದ್ದಾರೆ ಅಂತ ನೀವ್ ಹೇಳೋದು. ಇವತ್ತು ಗೌಡ್ಗೆರೆ ಬಸ್ ದೇವಸ್ಥಾನ ಎಲ್ಲಾ ಕಡೆ ಸಾಸ್ಲು ಮತ್ತೆ ಎಲ್ಲಾ ಕಡೆ ದೇವಸ್ಥಾನದ ಆದಾಯ ಜಾಸ್ತಿ ಆಗ್ತಿದೆ ಬಿಡಿ, ಎಲ್ಲಾ ಕಡೆನೂ ಇದೆ. ದೇವಸ್ಥಾನದ ಆದಾಯ ಜಾಸ್ತಿ ಆಗ್ತಿದೆ. ಓಕೆ, ನೀವು ಹೇಳ್ತಿರೋದು ಗ್ಯಾರಂಟಿಯಿಂದ ಇಷ್ಟೆಲ್ಲ ಹೊರೆ ಆಗ್ತಿದೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಮಹದೇವಪ್ಪ ಅವರೇ ಕರೆ ಮಾಡೋದಕ್ಕಾಗಿ. ಎಸ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ವೈರಮುಡಿ ಅಂತ. ವೈರಮುಡಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ವೈರಮುಡಿ ಅವರೇ, ನಿಮ್ಮ ಅಭಿಪ್ರಾಯ ಏನು? ಏನ್ ಮೇಡಮ್, ಯಾವುದೇ ಸರ್ಕಾರ ಬರ್ಲಿ, ನಾನು ಟಿವಿ ವಾಚ್ ಮಾಡ್ತಾ ಇದ್ದೀನಿ ಇವಾಗ. ಹೇಳಿ. ಯಾವುದೇ ಸರ್ಕಾರ ಬಂದ್ರು ಇವರು ರಾಜಕೀಯ ನಡೆಸಕ್ಕೋಸ್ಕರ ಜನಗಳ ಮೇಲೆ ಹೊರೆ ಇರ್ತಾ ಇದಾರೆ. ಇಲ್ಲೆಲ್ಲ ನಮ್ಗೆ ಇವರು ಸಾಮಾನ್ಯ ಜನ ಬೆಂಗಳೂರಲ್ಲಿ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಮೇಡಮ್. ಹೌದು ಹೌದು, ನೋಡಿ ಬೆಂಗಳೂರು, ಮುಂಬೈ, ಡೆಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಬೆಂಗಳೂರು ಅಷ್ಟು ಮಟ್ಟಿಗೆ ದುಬಾರಿ ಆಗ್ತಾ ಇದೆ. ನಾವು ಸುಮಾರು 15 ವರ್ಷದಿಂದ ಜೀವನ ಮಾಡ್ತಾ ಇದ್ವಿ. 2008ರಿಂದ 15-16 ವರ್ಷ ಕಳೀತಾ ಇದೀವಿ. ಇನ್ನ ನಾವು ಒಂದು ಸ್ವಂತ ಜಾಗ ಕೊಂಡ್ಕೊಳಕ್ಕಾಗಿಲ್ಲ, ಇನ್ನ ರೆಂಟಲ್ಲೇ ಇದೀವಿ ಮೇಡಮ್. ಹೌದು, ಕೋಟ್ಯಾಂತರ ರೂಪಾಯಿ ಆಗುತ್ತೆ. ನೀವು ಒಂದು ಸೈಟ್ ತಗೊಳಕ್ಕೆ ಕೋಟ್ಯಾಂತರ ರೂಪಾಯಿ ಇನ್ನೆಲ್ಲ ಆಗುತ್ತೆ. ಇನ್ನೊಂದು ಮೇಡಮ್, ನಾವು IT ಆಗಿದೆ ನಂದು, ಪ್ರೈವೇಟ್ ಕಾರ್ಖಾನೆಯಲ್ಲಿ ವರ್ಕ್ ಮಾಡ್ತಾ ಇದೀವಿ. ಇನ್ನ ಕ್ಯಾಶುವಲ್ ಆಗಿ ದುಡಿಸ್ಕೊಂತ ಇದಾರೆ ನಮ್ನ. ನಮ್ಗೆ ಅಂತ ಒಂದು ಸ್ವಂತ ಜಾಬ್ ಸೆಕ್ಯೂರಿಟಿ ಇಲ್ಲ ಈ ಬೆಂಗಳೂರಲ್ಲಿ. ಮತ್ತೆ ಇದು ಕಾರ್ಮಿಕ ಇಲಾಖೆ ಸ್ವಲ್ಪ ಗಮನ ಹರಿಸಬೇಕು. ಕ್ಯಾಶುವಲ್ ಕಡೆಯಿಂದ ಕ್ಯಾಶುವಲ್ ಆಗಿ ದುಡಿಸ್ತಾ ಇದಾರೆ ಕಂಪ್ನಿಗಳು. ಅಲ್ಲಿ ಕ್ಯಾಶುವಲ್ ಅಂದ್ರೆ ಒಂದು 6 ತಿಂಗಳು 1 ವರ್ಷ ಆದ್ಮೇಲೆ ಏನೋ ಒಂದು ಕಂಪ್ನಿ ಲೆಟರ್ ಕೊಟ್ಟರೆ. ಹೌದು, ನೋಡೋಣ ಏನ್ ಮಾಡ್ತಾರೆ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಅಂತ ಹೇಳಿ. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ನಮಸ್ತೆ. ಸತೀಶ್ ಅವರೇ ನಮಸ್ತೆ. ಹೇಳಿ, ಮಾತಾಡಿ ಸತೀಶ್ ಅವರೇ. ಅಲ್ಲ, ನಮ್ಮ ಜನತೆಗೆ 5 ಗ್ಯಾರಂಟಿ ಬೇಕಾಗಿದ್ದಲ್ಲ ಇದು. ಇದೆಲ್ಲ ಕೊಟ್ಟು ಸೋಮವಾರಿ ತರ ರೀತಿಯಲ್ಲಿ ಮಾಡ್ಬಿಟ್ಟಿದ್ದಾರೆ. ಒಂದು ಎರಡನೇದು ಮೇಡಮ್, ಇದು ಈ ರೀತಿ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ನಾವೇನ್ ಓಟ್ ಹಾಕಿ ಕಳ್ಸಿದಾರ, ನಾವೇನ್ ಹಾಕಿ ಬಿಡ್ಬೇಕು. ನೋವಾಗ್ತಾ ಇದೆ ನಮ್ಮನ್ನ ಪಾಪ ಮಧ್ಯದಲ್ಲಿ ಇರ್ತಕ್ಕಂಥ ಜನರಿಗೆ ನೋವಾಗ್ತಾ ಇದೆ. ಓಕೆ, ಜನ ಬಲಿಪಶುಗಳಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಗ್ಯಾರಂಟಿಗಳಿಂದ ಜನರ ಮೇಲೆ ಹೊರೆ ಆಗ್ತಾ ಇದೆ, ಜನ ಬಲಿಪಶುಗಳಾಗ್ತಾ ಇರೋದಿಲ್ಲಿ ಮಧ್ಯಮ ವರ್ಗದವರು, ತೀರಾ ಬಡವರು. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಅಶೋಕ್ ಕರೆ ಮಾಡಿದ್ದಾರೆ. ಅಶೋಕ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ ಅಶೋಕ್ ಅವರೇ, ನಮಸ್ತೆ. ಹೇಳಿ. ರಾಯಚೂರ್ಲಿಂದ ಮಾತಾಡ್ತೀನಿ ಮೇಡಮ್ ನಾವು. ಆಯ್ತು, ಹೇಳಿ, ಮಾತಾಡಿ. ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಅಶೋಕ್ ಅವರೇ, ಕರೆ ಕಟ್ಟಾಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಎಸ್, ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರೋದಿಷ್ಟೇನೆ, ಗ್ಯಾರಂಟಿಗಳು ನಮಗೆ ಸಾಕಷ್ಟು ಹೊರೆ ಆಗ್ತಾ ಇದೆ. ಈಗೇನು ಬೆಲೆ ಏರಿಕೆ ಆಗ್ತಾ ಇದೆ, ನಿರಂತರವಾಗಿ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಕಾರಣ ಗ್ಯಾರಂಟಿ ಅಂತ ಹೇಳಿ. ಬಸವರಾಜ್ ಒಬ್ರು ಕಾಲರ್ ರೆಡಿ ಇದ್ದಾರೆ. ಬಸವರಾಜ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ ಬಸವರಾಜ್ ಅವರೇ, ನಿಮ್ಮ ಅಭಿಪ್ರಾಯ. ಮೇಡಮ್, ಇದು ಈಗ ಸರ್ಕಾರ ಮಾಡ್ತಾ ಇರೋದು. ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಬಸವರಾಜ್ ಅವರೇ, ಕಟ್ಟಾಗುತ್ತೆ. ಈಗ ಮಹಿಳೆಯರಿಗೆ 2,000 ಅಂತ ಮಾಡಿದ್ರು, ಅದು ಜನಸಾಮಾನ್ಯರಿಗೆ ಒಳ್ಳೇದೇ. ಅದು ಎಷ್ಟೋ ಬಡ ಜನಗಳು ಅದ್ರ ಅನುಕೂಲ ಪಡಿತಾ ಇದಾರೆ. ಹಾಗಾಗಿ ಸರ್ಕಾರ ಮಾಡೋದು ಒಳ್ಳೇದು. ಅಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇಲ್ಲ. ಆಯ್ತು, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ.